ಗೈಸ್ ಇದು ಬಂದು ಸುಜುಕಿ ಅವ್ರದ್ದು ಜರ್ನಿ. ಸುಜುಕಿ ಅವರು ಮೊದಲು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಾಗಿ ಸ್ಟಾರ್ಟ್ ಮಾಡ್ಲಿಲ್ಲ. ಇಲ್ಲಿ ನೋಡಬಹುದು ನೀವು 1909ರಲ್ಲಿ ಒಂದು ಬಟ್ಟೆ ನೇಯೋ ಮಿಷಿನ್ ನ ತಯಾರು ಮಾಡೋ ಕಂಪ್ನಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಅದನ್ನ ಬಿಟ್ರೆ 1952ರಲ್ಲಿ ಅವರು ಫಸ್ಟ್ ಮೋಟರೈಸ್ಡ್ ಬೈಸಿಕಲ್ ನ ಬಿಲ್ಡ್ ಮಾಡೋದು. ಹಾಗೇನೆ 1958ರಲ್ಲಿ ದ ಫೇಮಸ್ ಸುಜುಕಿ ಲೋಗೋ ಎಸ್ ಅಂತ ಬರುತ್ತಲ್ಲ ಅದನ್ನ ಲಾಂಚ್ ಮಾಡ್ತಾರೆ. 1967ರಲ್ಲಿ ಅವರ ಮೊದಲ ರೇಸ್ ನ ವಿನ್ ಮಾಡ್ತಾರೆ. ಇನ್ನು ಹಾಗೇನೆ ಮುಂದೆ ಹೋಗ್ತಾ ಕೆಲವು ಬೈಕ್ ಗಳನ್ನ ಲಾಂಚ್ ಮಾಡ್ತಾರೆ, ಜೊತೆಗೆ ರೇಸ್ ಕೂಡ ಕಾಂಪೀಟ್ ಮಾಡ್ತಾ ಇರ್ತಾರೆ. ಇನ್ನ 1981ರಲ್ಲಿ ಅವರ ಮೊದಲ ಕಟಾನ ಬೈಕ್ ನ ಲಾಂಚ್ ಮಾಡ್ತಾರೆ. 1074cc ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ. 1982ರಲ್ಲಿ ATVs ನ ಪ್ರೊಡಕ್ಷನ್ ಮಾಡ್ತಾರೆ. ಇನ್ನ ನೆಕ್ಸ್ಟ್ 1985ಕ್ಕೆ ಬಂದ್ರೆ ದ ಲೆಜೆಂಡರಿ GSXR 750 ಬೈಕ್ ನ ಲಾಂಚ್ ಮಾಡ್ತಾರೆ. ಸೊ ಈ ಬೈಕ್ ಅಂತೂ ತುಂಬಾ ಇಂಡಿಯನ್ ಮೂವೀಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನ 1999ನಲ್ಲಿ ಒನ್ ಮೋರ್ ಲೆಜೆಂಡರಿ ಬೈಕ್ ಸುಜುಕಿ ಅವ್ರ ಕಡೆಯಿಂದ, ಇದನ್ನ ಅಲ್ಟ್ರಾ ಲೆಜೆಂಡ್ ಅಂತಾನೆ ಕರಿಬಹುದು, ಹಾಯಾಬುಸಾ ಫಸ್ಟ್ ಜನರೇಷನ್ ಬೈಕ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ಬಂದು 2001ರಲ್ಲಿ ಸುಜುಕಿ GSXR 1000 ನ ಲಾಂಚ್ ಮಾಡ್ತಾರೆ. ಇದು ಸೂಪರ್ ಬೈಕ್ ಸೆಗ್ಮೆಂಟ್ ಅಲ್ಲಿ ರಾರಾಜಿಸ್ಬಿಡ್ತು. ಇವತ್ತಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ ಈ ಗಾಡಿಗೆ. ಇನ್ನ 2006ರಲ್ಲಿ ಸುಜುಕಿ ಅವರು ಇಂಡಿಯಾದಲ್ಲಿ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ. 2008ರಲ್ಲಿ ಸೆಕೆಂಡ್ ಜನರೇಷನ್ ಹಾಯಾಬುಸಾ ಲಾಂಚ್ ಆಗುತ್ತೆ. 2020ಕ್ಕೆ 100 ವರ್ಷನ ಕಂಪ್ಲೀಟ್ ಮಾಡುತ್ತೆ ಸುಜುಕಿ ಕಂಪನಿ. ಇನ್ನು ಹಾಗೇನೆ ಮುಂದೆ ಬಂದ್ರೆ 2021ಕ್ಕೆ ಥರ್ಡ್ ಜನರೇಷನ್ ಹಾಯಾಬುಸಾನ ಲಾಂಚ್ ಮಾಡ್ತಾರೆ. ಜೊತೆಗೆ ಇವರು 2024ರಲ್ಲಿ ಹಾಯಾಬುಸಾದು 25th ಆನಿವರ್ಸರಿ ಎಡಿಷನ್ ಕೂಡ ಬಿಡ್ತಾರೆ. ಸೊ ಗೈಸ್ ನೋಡಿ ಸುಜುಕಿ ಅವ್ರದ್ದು ಹೇಗಿದೆ ಅಲ್ವಾ ಜರ್ನಿ. ಒಂದು ಲೂಮ್ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಸ್ಟಾರ್ಟ್ ಮಾಡಿ ಜಪಾನ್ ನ 2ನೇ ಅತಿ ದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿ ಬೆಳೆದಿದೆ ಇವತ್ತು.